ಅಟ್ಯಾಕ್ ಮಾಡ್ದಂಗೆ ಹಂಗೆ ಮಾಡಿರ್ತಾರೆ, ಹಿಂಗೆ ಬರೀತಾರೆ. ಇವೇನು ಸ್ಟೈಲ್ ಮಾಮೂದ स्टाइल गंडस्तन आया तो गंडस्तन पर खोल रही। पाकिस्तान एजेंट है, उन्हें पाकिस्तान का नाम लेता है, मुसलमाना का नाम लेता है, उन्हें फुगुट की राजकीय कर रहा है। ये बसनगोड़ा को हम बोलते हैं, जैसा शिवानंद पाटिल साहब एक दम के साथ में राजीनामा दिए, तेरी ताकत अच्छी तू राजीनामा दे. ಯಾವಾಗಲೂ ಕುಸ್ತಿ ಹಿಡಬೇಕಾದ್ರೆ ಚಡ್ಡಿ ಗಟ್ಟಿ ಇಟ್ಕೊಂಡು ಹೇಳ್ಬೇಕು. ಚಡ್ಡಿ ಗಟ್ಟಿ ಇಟ್ಕೊಂಡು ಇದು ಮಾಡಬಾರ್ದು. ನೀವು ಶಿವಾನಂದ ಪಾಟೀಲ್ಗೆ ಅನಿಸ್ತಿದ್ರೆ ಬಿಡ್ರಿ, ಬಿಜಾಪುರ್ನಾಗ ಯಾವ ಮುಸಲ್ಮಾನರು ಹೇಳ್ತಾರೆ ಅವ್ರಿಂದ ತಾಕತ್ತಿದ್ರೆ ಬರ್ರಿ. ಅದು ಇಟ್ಟು ಮಂದಿ ಅದಲ್ಲ, ನಾವೇನಿದ್ರು ಅವ್ರು ಕೂಡ ಗೆದ್ದು ಬಾ ನೋಡೋಣ. डुप्लीकेट होटलाಗ हार्स ಬಂದವು, ನೀನೆಲ್ಲಿ ಅವಕಾಶ ನಿನ್ಗೆ ಹೇಳಿದ್ರು. पलटू राम है तू, पलटू राम है, एक पलटू राम वहाँ, एक पलटू राम यहाँ है. ಎಲ್ಲರಿಗೆ ನಮಸ್ಕಾರ. ತಮ್ಗೆ ಗೊತ್ತಿದ್ದಂತೆ ದಿನಾಂಕ 28ರಂದು ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪರವಾಗಿ ಅವಹೇಳನಕಾರಿ ಹೇಳಿದಂಥ ನಾಲಾಯಕ್ MLA ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧವಾಗಿ ಇಲ್ಲೇನ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ನಲ್ಲಿ ಒಂದು ಪ್ರೊಟೆಸ್ಟ್ ಇಟ್ಟಿದ್ದೀವಿ. ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಸಚಿವರು, MLC ಮತ್ತು ವಿವಿಧ ಸಮಾಜದ ಮುಖಂಡರು, SC ST ಸಮಾಜದ ಮುಖಂಡರು ಎಲ್ಲರಿಗೆ ನಾವು ಆಹ್ವಾನ ಮಾಡಿದ್ದೀವಿ. ಯಾಕಂದರೆ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೇವಲ ಮುಸಲ್ಮಾನರಿಗೆ ಅಷ್ಟೇ ಸೀಮಿತ ಅಲ್ಲ, ಇಡೀ ಜಗತ್ತಕ್ಕೆ ಮಾದರಿ ಆದಂಥ ಅವರು ಮೊಹಮ್ಮದ್ ಪೈಗಂಬರ್ ಸಾಹೇಬರು. ಅದ್ರ ಸಲುವಾಗಿ ಎಲ್ಲರೂ ಅವ್ರ ಪ್ರೀತಿ ಸಲುವಾಗಿ ಎಲ್ಲ ನಗರ ಜಿಲ್ಲಾದ ಶಾಸಕರು ಎಲ್ಲರೂ ಕೂಡಿ ಬಂದಿದ್ದರು. ಆ ಸಮಯದಲ್ಲಿ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು ಬಂದಿಲ್ಲದಕ್ಕಿಸಿ ಕೆಲವೊಬ್ಬರು ಅಷ್ಟ ಆ ಪ್ರಶ್ನೆ ಒಂದು ವ್ಯವಸ್ಥಿದ್ದಾರೆ. ಆದರೆ ಅವರು ಫಸ್ಟ್ ಟೈಮ್ ತೊಗೊಂಡಿದ್ದು ನಾವು ಅವ್ರ ಬಲ್ಲೇನೆ. ನಾವು ಎಲ್ಲ ಏನು ಸಮಾಜದ ಮುಖಂಡರದ್ದು ಎಲ್ಲರೂ ಕೂಡಿ ಹೋಗಿ ರಿಕ್ವೆಸ್ಟ್ ಮಾಡಿ ಶಿವಾನಂದ ಪಾಟೀಲ್ ಸಾಹೇಬ್ರ ಬಳಿ ಹೋಗಿದ್ದು, MB ಪಾಟೀಲ್ ಸಾಹೇಬ್ರ ಬಳಿ ಹೋಗಿದ್ದು, ಯಶವಂತರಾಯಗೌಡ ಪಾಟೀಲ್ ಸಾಹೇಬ್ರ ಬಳಿ ಹೋಗಿದ್ದು, ಮತ್ತು ನಮ್ಮ ಮನಗುಳಿ ಸಾಹೇಬ್ರ ಬಳಿ ಹೋಗಿದ್ದು, ಕಟಕ್ದೋಣ್ ಸಾಹೇಬ್ರ ಬಳಿ ಹೋಗಿದ್ದು, ಕ್ಯಾಶಪ್ಪನವ್ರ ಸಾಹೇಬ್ರ ಬಳಿ ಹೋಗಿದ್ದು, ಮತ್ತು ನಮ್ಮ ಸುನೀಲ್ ಗೌಡ್ರ ಸಾಹೇಬ್ರ ಬಳಿ ಹೋಗಿದ್ದು. ಎಲ್ಲರೂ ನಾವು ಪ್ರೀತಿಲಿಂದ ಬರ್ತು. ಮೊಹಮ್ಮದ್ ಪೈಗಂಬರ್ ಎಲ್ಲರಿಗೆ ಮಾದರಿ ಅದಾರ, ಅವ್ರು ಎಲ್ಲರೂ ನಮ್ಗೆ ಬೇಕಾದವ್ರದಾರ, ನಾವು ಬರ್ತೀವಿ ಅಂತ ಕಿಶಿ ಅವರು ಆಶ್ವಾಸನೆ ಕೂಡ ಕೊಟ್ಟಿದ್ದು. ಆ ಪ್ರಕಾರ ಅವ್ರು ಬಂದರು. ಆ ಸಮಯದಲ್ಲಿ ಈಗೇನು ಎಲ್ಲರೂ ಬಸನಗೌಡರು ಕೇಳಬೇಕು, ಬಸನಗೌಡರು ಹೇಳಬೇಕು ಅನ್ನೋದು ಅವ್ರ ಭಾವನೆ ಅದ. ಯಾರೂ ಒಂದು ಕೇಳೋರಿಲ್ಲ. ಎಲ್ಲ ಸಮಾಜದ ಸೆಕ್ಯುಲರ್ ಮೈಂಡೆಡ್ ಇದ್ದವರು ಎಲ್ಲರೂ ಕೂಡಿ ಬಂದೇ ಬಂದ. ಆ ಸಮಯದಲ್ಲಿ ಏನಾಯಿತು ಅಂದ್ರೆ AICCಲಿಂದ ಒಂದು ಪ್ರೋಗ್ರಾಮ್ ಫಿಕ್ಸ್ ಆಯಿತು. ಆ ಪ್ರೋಗ್ರಾಮ್ ಫಿಕ್ಸ್ ಆದಾಗ ನಾವು ಮತ್ತೆ ಬೆಳಗ್ಗೆ ಮುಂಜಾನೆ ಹೋಗಿದ್ವಿ. ಅಲ್ಲಿ AICCಗೆ ಫೋನ್ ಮಾಡಿ ಅವ್ರು ಕೇಳಿದಾಗೂ ಕೂಡ ಇಲ್ಲ ನೀವು ಬರಲೇಬೇಕಾದ ಕಿಶಿ ಅಂದಾಗ ಅವ್ರು ನಮ್ಮೆಲ್ಲರಿಗೆ ಒಂದು ಏನೈತಿ ಇದು ಸಂದೇಶ ಪತ್ರವನ್ನು ಕಳಿಸ್ತೀನಿ, ನೀವು ಅಲ್ಲೇ ಹೋದ್ರಿ, ನಾನು ಹೋಗಬೇಕಾಗಿತ್ತು ಅಂದ್ರೆ ನಾವೇ ಅವರಿಗೆ ಹೋಗಿ ಸರ್ ನಾವು ಸುನಿಲ್ ಗೌಡ್ರು ಬರ್ತಾರೆ, ಅವ್ರಿಗೆ ಫೋನ್ ಮಾಡ್ತೀವಿ ಕಿಶಿ ಎಲ್ಲ ಮುಖಂಡರು ಸಹಿತ ಅದ್ರ ಬಗ್ಗೆ ನಾವು ಅಲ್ಲೂ ತೋರಿಸಿದ್ವಿ. ಆ ಗಡ್ಬಡಿ ಒಳಗೆ ಏನಾಯಿತು ಅಂದರೆ ಅವ್ರ ಸಂದೇಶ ಪತ್ರ ನಾವು ಓದಲಿಕ್ಕೆ ಆಗಲಿಲ್ಲ. ಅದು ನಮ್ಮ ಮಿಸ್ಟೇಕ್. ಅದು ತಮ್ಗೆ ಗೊತ್ತಿದ್ದಂತೆ ಈ ಬಸನಗೌಡ ಪಾಟೀಲ್ ಯತ್ನಾಳವನು ಆ ಸ್ಟೇಜ್ ಮ್ಯಾಗ ಇದ್ದವ್ರಿಗೆ ಹಲಾಲು ಹರಾಮು ಅಂತ ಕಿಶಿ ಅತ್ತಾನ. ಇವು ಯಾವ ಮಟ್ಟಿಗೆ ಅದಾನ ಮನುಷ್ಯ, ಎಷ್ಟು ಅವನಿಗೆ ಇದು ಇರಬೇಕು, ಏನು ಹಂದಿಗಿಂದ ತಿತ್ತಾನ, ಏನು ಮಾಡ್ತಾನವ? ಯಾಕಂದರೆ ಒಂದು ನಾಲ್ಗಿಗೆ ಒಂದು ಮಿದುಳಿಗೆ ಯಾವುದೇ ಒಂದು ಇದು ಇರಬೇಕಲ್ಲ. ಯಾವುದೇ ಸಮಾಜದವ್ರು ಇರಲಿ, ಯಾವುದೇ ತಪ್ಪಿದ್ದಾಗ ತಪ್ಪು ಹೇಳ್ತಾರೆ, ಕೆಟ್ಟಿದ್ದಾಗ ಕೆಟ್ಟು ಹೇಳ್ತಾರೆ, ಚಲೋ ಇದ್ದಾಗ ಚಲೋ ಹೇಳ್ತಾರೆ. ಆ ಸಮಯದಲ್ಲಿ ಎಲ್ಲ ಶಾಸಕರು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಲುವಾಗಿ ಇವ್ರು ಹೇಳಿದ್ದು ತಪ್ಪದ, ಇವ್ರು ಮಾಡಬಾರ್ದಿತ್ತು ಅಂತ ಕಿಶಿ ಆ ಸಂದರ್ಭದಲ್ಲಿ ಹೇಳಿದಾಗ ಆ ಚಾಲೆಂಜ್ ಕೊಡ್ತಾರೆ ಅವರು. ಮರುದಿವಸ ಯಾವ ರೀತಿ ಈ ಜಗದ್ಗುರು ಅನ್ನ ಬಸವೇಶ್ವರವರು ಜನ್ಮದಿನ ಅದ, ಅವ್ರ ಬಗ್ಗೆ ಹೋದಾಗ ಅವ್ರ ಬಗ್ಗೆ ವಿವರಣೆ ಮಾಡಬೇಕಾಗಿತ್ತು, ಅವ್ರು ಹ್ಯಾಂಗೆ ನಡವಳಿಕೆ ನಡೆದಾರ ನೋಡಬೇಕಾಗಿತ್ತು, ಹೇಳಬೇಕಾಗಿತ್ತು. ಆದರೆ ಅದೇ ಸಂದರ್ಭದಲ್ಲಿ ಮತ್ತೆ ಎಲ್ಲ ಶಾಸಕರಿಗೂ ಸಿಕ್ಕಾಪಟ್ಟಿ ಹಿಗ್ಗಾಮುಗ್ಗಿ ಬೈಯೋದು, ಮತ್ತು ಸ್ವಾಮಿಗಳಿಗೆ ಬೈಯೋದು, ಮತ್ತೆಲ್ಲರೂ ಇದು ಮಾಡ್ಕೊಂಡು ಅವ್ರಿಗೆ ಒದರಾಳೋದು, ನೀವು ಹಲಾಲ್ ಕೋರದಿರಿ, ಹರಾಮ್ ಕೋರದಿರಿ ಅನ್ನೋದು. ಯಾರು ಹಲಾಲ್ ಅದಾರ, ಯಾರು ಹರಾಮ್ ಅದಾರ ಎಲ್ಲ ಜಗತ್ತು ಜಾಹಿರದ. ಯಾಕಂದರೆ ನೀವು ಅಲ್ಲಿ ಚಾಲೆಂಜ್ ಕೂಡ ಕೊಟ್ರಿ ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಮತ್ತು ಕ್ಯಾಶಪ್ಪನವ್ರಿಗೆ. ನಿಮ್ಮ ಅಪ್ಪಗೆ ಹುಟ್ಟಿದ್ರೆ, ನಿಮ್ಮ ತಂದೆ ತಾಯಿಗೆ ಹುಟ್ಟಿದ್ರೆ ಗಣಸ್ ಇತ್ತಂದ್ರೆ ನೀವು ರಾಜೀನಾಮಾ ಕೊಡ್ರಿ, ನಾವು ಇಲೆಕ್ಷನ್ ಮಾಡೋಣ, ಪಕ್ಷೇತರ ನಿಂದ್ರೋಣ ಅಂತ ಹೇಳಿದ್ರಿ. ಆ ಪ್ರಕಾರ ಶಿವಾನಂದ ಪಾಟೀಲ್ ಸಾಹೇಬರು ರಾಜೀನಾಮಾನೂ ಕೊಟ್ಟಾರ. ಮತ್ತು ನೀ ಯಾರಿಗೆ ಹುಟ್ಟಿ ಅನ್ನೋದು ನೀವು ಪ್ರೂವ್ ಮಾಡಿ ತೋರಿಸ್ಬೇಕು. ಯಾಕಂದರೆ ತೋರಿಸ್ಬೇಕಾದ್ರೆ ನೀನು ಸವಾಲು ಆಗಿದಾಗ ಆ ಪ್ರತಿ ಸವಾಲಿಗೆ ಜವಾಬ್ ಕೊಟ್ಟಾಗ ನೀನು ಇದು ತಯಾರಾಗಬೇಕಲ್ಲ. ಯಾವಾಗಲೂ ಕುಸ್ತಿ ಇಡಬೇಕಾದ್ರೆ ಚಡ್ಡಿ ಗಟ್ಟಿ ಇಟ್ಕೊಂಡೇ ಹೇಳ್ಬೇಕು. ಚಡ್ಡಿ ಗಟ್ಟಿ ಇಟ್ಕೊಂಡು ಕಿಶಿ ಇದು ಮಾಡಬಾರ್ದು. ಶಿವಾನಂದ ಪಾಟೀಲ್ ಅಂತೂ ಬಿಡ್ರಿ, ನಾವು ಬಿಜಾಪುರನಾಗ ಇದೀವಲ್ಲ, ಯಾರು ಒಬ್ಬರು ನಿಂದತ್ತು ನಿನ್ನ ಮುಂದೆ ಪಕ್ಷೇತರ ನಿಂತು ಬಾ, ಹರೀಶ್ ಬಾ ನೋಡೋಣ.
ಶಿವಾನಂದ ಪಾಟೀಲ್ ಅವ್ರು ದೂರ ಆಯಿತು. ನಾವು ಯಾರು ಪಕ್ಷೇತರ ನಿಂದತ್ತು ಇಲ್ಲಿ ಇಟ್ಟು ಮಂದಿ ಅದವಲ್ಲ, ನಾವೇ ನಿಂತು ಅವ್ರು ಕೂಡ ಗೆದ್ದು ಬಾ ನೋಡೋಣ. ಡುಪ್ಲಿಕೇಟ್ ಹೋಟ್ನಾಗ ಹಾರಿಸಿ ಬಂದವು, ನೀನೇನು ಅವಕಾಶ ನಿನ್ಗೆ ಹೇಳಿದ್ದು. ಆಮೇಲೆ ಕೆಲವೊಬ್ರು ಹೇಳ್ತಾರೆ ಎಂ ಬಿ ಪಾಟೀಲ್ ಸಾಹೇಬ್ರು ಮೈನಾರಿಟಿ ಬಿಟ್ಟು ಹೊರತು ಇಲ್ಲೇ ಇಲ್ಲ. ಮೈನಾರಿಟಿಗೆ ಯಾವತ್ತೂ ಯಾವ ಸಾದ್ರಾಗೂ ಮೊನ್ನೆ ಸ್ಮಶಾನದ ಸಮಸ್ಯೆ ಆಗಿತ್ತು ಸೋಲಾಪುರ ಹುಡುಗಿ, ಯಾರು ಮಾಡಿಕೊಟ್ರು? ನಮ್ಮ ಸಮಾಜಕ್ಕೆ ಯಾರು ಮಾಡಿಕೊಟ್ರು? ಮೊನ್ನೆ ಮೇಯರ್ ಅವರು ಕೇವಲ ಕಾಂಗ್ರೆಸ್ನಾಗ 10 ನಾವು ಸದಸ್ಯ ಆರಿಸಿ ಬಂದಿದ್ವಿ, ಯಾರು ಮಾಡಿಕೊಟ್ರು? ಮತ್ತು 2 ಸಲ ಅಮಿತ್ ಮುಷ್ರಿಫ್ ಅವ್ರಿಗೆ ಟಿಕೆಟ್ ಕೊಡಬೇಕಾದ್ರೆ ಯಾರು ಕೊಟ್ಟರು? ನಾವು ಕೇವಲ 10 ಮಹಾನಗರ ಪಾಲಿಕೆ ಸದಸ್ಯರಿದ್ದಾಗ ಅವರು ಬೇರೆಯವರು ಪಕ್ಷೇತರ ತೊಗೊಂಡು ಕಿಸಿ ಒಂದು ಬಿಜಾಪುರ್ನಾಗ ಮುಸಲ್ಮಾನ್ ಮಹಿಳೆಯರಿಗೆ ಇದು ಜನರಲ್ ಇದ್ದಾಗೂ ಕೂಡ ಅವರು ಮಾಡಿ ತೋರಿಸಿದ್ರು. ಇಂಥ ಕೀರ್ತಿ ಯಾರಿಗೆ ಬರ್ತೈತಿ? ಯಾರು ಬೇರೆಯವ್ರು ಯಾರು ಮಾಡಿದ್ದಾರೆ? ನಮ್ಮ ಜಿಲ್ಲೆ ಒಳಗೆ ಒಂದು ಮುಸಲ್ಮಾನರಿಗೆ ಏನಾರೇ ಸಮಸ್ಯೆ ಇದ್ದಾಗ ಅವ್ರು ಬಂದು ನಿಂದ್ರೆ ಅವರು ಎಂ ಬಿ ಪಾಟೀಲ್ ಸಾಹೇಬ್. ಎಲ್ಲ ಶಾಸಕರು ಬರ್ತಾರೆ, ಆದರೆ ನಮ್ಗೆ ಪೂರ್ವ ಇದು ಉಸ್ತುವಾರಿ ತೊಗೊಂಡು ಕಿಸಿ ನಮ್ಮೆಲ್ಲರಿಗೆ ಮಾಡಿದಂಥ ಏಕೈಕ ಅದು ಏನಾರು ಇತ್ತಂದ್ರೆ ಎಂ ಬಿ ಪಾಟೀಲ್ ಸಾಹೇಬರು ಮಾಡಿದ್ದಾರೆ. ಆಮೇಲೆ 2 ಸಲ ಹಮೀದನ ಮುಷ್ರಿಫ್ ಅವ್ರಿಗೆ ಟಿಕೆಟ್ ಕೊಟ್ಟರು. ಯಾರು ಕೊಟ್ಟರು ಅವರಿಗೆ? ಅವ್ರಿಗೆ ಸೋಲು ಆಯಿತು. ಯಾಕೆ ಸೋಲಾಯಿತು ಅಂದರೆ ಇವಾಗ ಡುಪ್ಲಿಕೇಟ್ ಮಾಡ್ಯಾನ ಸೋಲಾಯಿತು. ಪರಂತು ಅವ್ರು ಯಾವ ರೀತಿಯಲ್ಲಿ ನಮ್ಗೆ ಹೆಲ್ಪ್ ಮಾಡ್ಯಾರ, ಯಾವ ರೀತಿ ನಮ್ಮ ಮೈನಾರಿಟಿಗೆ ಸಪೋರ್ಟ್ ಮಾಡ್ಯಾರ, ಇದು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಏನೋ ಕೆಲವೊಬ್ರು ಏನೇನಾರು ಬಂದು ಕಿಸಿ ನಿಮ್ಮ ಮಾಹಿತಿ ಸಿಗನ್ನ ಏನೇನಾರು ಹೇಳಿಬಿಡ್ತಾರೆ, ಅದು ತಪ್ಪು. ಯಾರೂ ಏನು ಹೇಳಬಾರ್ದು. ಅವ್ರು ಬರಲಾರ್ದು ಏನು ತಪ್ಪೇನಿಲ್ಲ. ನಮ್ಗೆ ಅವ್ರು ಹೇಳಿಕಿಸಿ ಸಂದೇಶ ಪತ್ರ ನಮ್ಮಲ್ಲಿ ಕೊಟ್ಟಿದ್ರು. ಆ ಸಂದೇಶ ಪತ್ರ ನಾವು ಓದಲಾರ್ದು ತಪ್ಪು ನಮ್ದು, ಅದು ಓದಬೇಕಾಗಿತ್ತು ನಾವು. ಯಾಕಂದ್ರೆ ನಾವು ಗಡ್ಬಡಿ ಒಳಗೆ ಎಲ್ಲರೂ ಲೇಟ್ ಆಗೋಣ, ಎಲ್ಲ ಶಾಸಕರು ಅದು ಬರೋಣ ಅದು ನಮ್ಗೆ ಓದ್ಲಿಕ್ಕಾಗಿಲ್ಲ. ಅದು ನಮ್ಮ ಕಡೆ ಮಿಸ್ಟೇಕ್ ಆಗಿತ್ತು. ಬಟ್ ಅವರು ನಮ್ಮ ಜೊತೆಲೇನೇ ಇದ್ದಾರೆ. ಆವತ್ತು ಫಂಕ್ಷನ್ನಾಗೂ ನಮ್ಮ ಜೊತೆಲೇನೇ ಇದ್ದರು. ಯಾಕಂದ್ರೆ ಅವರು ಇದ್ರಾಗೆ ದಯವಿಟ್ಟು ಪ್ರಕಾರ ಹೋಗಿದ್ದರು. ಯಾಕಂದ್ರೆ AICC ನಮಗೂ ಅಲ್ಲೇ ಕರೆ ಮಾಡಿದರು, ಕ್ಯಾನ್ಸಲ್ ಮಾಡತ್ತೆ ಹೇಳಿದ್ರು. ನಮ್ಮ ಸಮಾಜ 15 ತಾರೀಕು ಒಂದು ಕ್ಯಾನ್ಸಲ್ ಆಗೈತಿ, ಇದು ಕ್ಯಾನ್ಸಲ್ ಮಾಡಿದ್ರೆ ಅದು ಮತ್ತೆ ಸಮಸ್ಯೆ ಆಗ್ತೈತೆ. ನಾವೆಲ್ಲರೂ ಇಲ್ಲಿ ನಿಂತಿಗಿಸಿ ಎಲ್ಲ ಶಾಸಕರು ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲಿ ಕಾರ್ಯಕ್ರಮ ಮಾಡಿದ್ವು. ಆ ಕಾರ್ಯಕ್ರಮ ಯಶಸ್ವಿ ಆಯಿತು. ಇಡೀ ಡಿಪಾರ್ಟ್ಮೆಂಟ್ನು ಕೂಡ ನಮ್ಗೆ ಭಾಳಷ್ಟು ಸಪೋರ್ಟ್ ಮಾಡಿದರು. ಮೀಡಿಯಾದವರು ಭಾಳ ಸಪೋರ್ಟ್ ಮಾಡಿದ್ರು. ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ, ಈಗ ಅದು ಅರ್ಪಿಸುತ್ತೇವೆ. ಆದ್ದರಿಂದ ಯಾವುದೇ ಕಾರ್ಯಕ್ಕೆ ಇವರು ಆ ಥರ ಎಂ ಬಿ ಪಾಟೀಲ್ ಸಾಹೇಬ್ರಿಗಾಗಲಿ ಬೇರೆ ಅವ್ರಿಗಾಗಲಿ, ಶಿವಾನಂದ ಪಾಟೀಲ್ ಆಗಲೇ ನೀವು ಪ್ರಶ್ನೆ ಕೇಳಿದ್ರಿ. ಶಿವಾನಂದ ಪಾಟೀಲ್ ಮುಸಲ್ಮಾನರೆಲ್ಲ ಇಡೀ 8 ಮತ್ತು ಕ್ಷೇತ್ರಕ್ಕೆ ಎಲ್ಲ ಕಾಂಗ್ರೆಸ್ ಶಾಸಕರಿಗೆ ಮುಸಲ್ಮಾನರು 100% ಸಪೋರ್ಟ್ ಅದ. ಶಿವಾನಂದ ಪಾಟೀಲ್ಗೆ ಅಷ್ಟೇ ಅಲ್ಲ, 8 ಮತ್ತು ಕ್ಷೇತ್ರದ ಶಾಸಕರಿಗೆ 100% ವೋಟಿಂಗ್ ಹಾಕೋರು ಮುಸಲ್ಮಾನರದು. ನಾವು ಹಾಕ್ತೇವೆ, ಎಲ್ಲರಿಗೂ ಸಪೋರ್ಟ್ ಅದು. ನಮ್ಮ ಕಷ್ಟ ಕಾಲಕ್ಕೆ ಅವ್ರಿಗೆ ಬರಬೇಕಾಗ್ತೈತಿ, ಅವ್ರು ಬಂದಾರ. ಇದರಿಂದ ಏನು ಬೇರೆ ವಿಷಯ ಇಲ್ಲ. ಯಾಕಂದ್ರೆ ನಾವು ವೋಟ್ ಹಾಕಿದಾಗ ಅವ್ರಿಗೆ ನಮ್ಗೆ ಕೇಳೋ ಅಧಿಕಾರ ಅದ. ಮತ್ತು ಅವ್ರಿಗೆ ಹಗಲು ರಾತ್ರಿ ದುಡಿದ ಕಿಶಿ ನಾವು ಕೆಲಸ ಮಾಡ್ತೀವಿ. ಮತ್ತು ನಮ್ಮ ಕಷ್ಟನಾಗ ಅವ್ರು ಬರಬೇಕಲ್ಲ, ಅವ್ರು ಬಂದಾರ. ಅವ್ರಿಗೆ ಧನ್ಯವಾದ ಹೇಳು ನಾವು. ಯಾಕಂದ್ರೆ ಕೆಟ್ಟ ಕೆಲಸ ಮಾಡ್ಯಾರ ಬಸನಗೌಡ ಕಿಶಿ ಅವರೆಲ್ಲರೂ ಬಂದಾರ. ಮುಸಲ್ಮಾನರು ಯಾರು ಎಲ್ಲ ಶಾಸಕರಿಗೆ ಸಪೋರ್ಟ್ ಅದಾರೆ. ಎಂ ಬಿ ಪಾಟೀಲ್ಗೂ ಸಪೋರ್ಟ್ ಅದಾರೆ, ಯಶವಂತರಾಯಗೌಡ ಪಾಟೀಲ್ಗೂ ಸಪೋರ್ಟ್ ಅದಾರೆ, ಶಿವಾನಂದ ಪಾಟೀಲ್ಗೂ ಸಪೋರ್ಟ್ ಅದಾರೆ, ಕಟಕ್ ದೋಂಡ್ ಸಾಹೇಬ್ರಿಗೂ ಸಪೋರ್ಟ್ ಅದಾರೆ, ಮನಗೋಳಿಗವ್ರಿಗೂ ಸಪೋರ್ಟ್ ಅದಾರೆ, ಕಾಶ್ಯಪ್ನವ್ರಿಗೂ ಸಪೋರ್ಟ್. ಕರ್ನಾಟಕನಲ್ಲಿ ಕಾಂಗ್ರೆಸ್ ಬರಬೇಕಾದ್ರೆ 82% ಮುಸಲ್ಮಾನರು ಸಪೋರ್ಟ್ ಮಾಡಿದಾಗ ಕಾಂಗ್ರೆಸ್ ಬಂದಿದೆ. ಸರ್ಕಾರ ನಮ್ಮಿಂದ ಆಗೈತಿ. ಆದರೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಬರಬೇಕಾಗಿತ್ತು. ಆ ದಿವಸ ಎಂ ಬಿ ಪಾಟೀಲ್ ಸಾಹೇಬರು ನಮಗೆಲ್ಲರಿಗೂ ಹೇಳಿಕಿಸಿ ನಮ್ಮ ಅಪ್ಪನೇ ತೊಗೊಂಡ್ಕಿಸಿ ಅವ್ರು ಹೋಗಿದ್ದಾರೆ. ಯಾಕಂದ್ರೆ ಅಲ್ಲಿ ಜಿಲ್ಲೆಯಿಂದ ಯಾರು ಒಬ್ಬರು ಹೋಗ್ಬೇಕಾಗಿತ್ತು. AICC ಕಾರ್ಯಕ್ರಮ ಇತ್ತದು, ಎಲ್ಲರೂ ಹೋಗ್ಬೇಕಾದ್ರೆ. ಬಟ್ ಅವ್ರು ಬರಲಿಲ್ಲ ಅಂದರೂ ಅವರು ಎಲ್ಲ ನಮ್ಮ ಜೊತೆಲೇ ಇದ್ದಾರೆ. ಅದರ ಬಗ್ಗೆ ನಮ್ದು ಯಾವುದೂ ಇದು ಇಲ್ಲ. ನಮ್ಮ ಇಡೀ ಮುಸಲ್ಮಾನ ಸಮಾಜಕ್ಕೆ ನಾವು ಏನು ಸಣ್ಣಪುಟ್ಟ, ಈಗ ನಾವು ಅಧಿಕಾರ ನಾವು ಸೋತೀವಿ ಅಂದರೂ ಅದು ಸೋತಿಲ್ಲ. ನಾವು ಅವ್ರು ಅದಾಲತ್ಕಿಸಿ ನಾವು ಗೆದ್ದಿವ ತಿಳ್ಕೊಂಡು ಏನಾದ್ರು ನಮ್ಮ ಸಮಾಜ ಕಲಿಸಿದ್ದಾದ್ರೆ ಅಮ್ಮಿದನ್ನು ನಾವು ಕೂಡಿ ಹೋದಾಗ ಪಟ್ನೆ ಅವ್ರು ಕೆಲಸ ಮಾಡಿಕೊಡ್ತಾರೆ. ಮತ್ತು ಯಾರು ಬರಲಿ, ಯಾರು ಮಾಡೋರು ಕೆಲಸ, ಏನೇ ಸಮಸ್ಯೆ ಬಿಜಾಪುರ್ನಾಗ ಬರಲಿ, ನಾವು ದೊಡ್ಡ ಕೆಲಸ ಮಾಡಿದ್ವಿ. ಈಗ ಮೇಯರ್ ಇದ್ದಾಗ ಎಂಥ ಕೆಲಸ ಮಾಡಬೇಕಾಗಿತ್ತು, ಎಷ್ಟು ಮೈನಾರಿಟಿ ಏರಿಯಾನಾಗ ಕೆಲಸ ಮಾಡಿದ್ವು. ಈಗ MGR ವಾರ್ಡ್ನಾಗೂ ಕೂಡ 150 ಕೋಟಿನಾಗ 100 ಕೋಟಿ ರೂಪಾಯಿ ಅವರು ಮೈನಾರಿಟಿ ಫಂಡ್ ಹಾಕ್ಯಾರ. ಯಾರು ಹಾಕ್ತಾರೆ? 100 ಕೋಟಿ ರೂಪಾಯಿ ಮೈನಾರಿಟಿ ಫಂಡ್. ಈಗ ನಾವು ಜನರಲ್ ಫಂಡಾಗ ಕೆಲಸ ಮಾಡ್ತಾನೆ 60 ಕೋಟಿ ರೂಪಾಯಿ ಕೆಲಸ ಜನರಲ್ ಫಂಡಾಗ ಮಾಡಿಸಿದ್ದಾರೆ. ಯಾರು ಮಾಡಿಸ್ತಾರೆ? ಮೈನಾರಿಟಿ ಏನಾಗಿ ನೋಡಲಾರ್ದಂಥ ಪರಿಸ್ಥಿತಿ ಇತ್ತು. ಅಂಥ ಪರಿಸ್ಥಿತಿ ಒಳಗೆ ಎಲ್ಲ ಕೆಲಸ ಮಾಡಿದ್ರು ನಮ್ಮ ಸುರೇಗೌಡರು ಮತ್ತು ಎಂ ಬಿ ಪಾಟೀಲ್ ಸಾಹೇಬರು ಅದು ಮಾಡತನ ಮಾಡಿದ್ವಿ. ಈಗ ನನ್ನ ಪ್ರಶ್ನೆ ಇಷ್ಟೇ, ಬಿಜಾಪುರ ನಗರ ಶಾಸಕ ತಮ್ಮಲ್ಲಿ ಏನಾದರೂ ಮನುಷ್ಯತ್ವ, ದಮ್ಮ, ಧೈರ್ಯ ಏನಾರು ಇತ್ತಂದ್ರೆ ರಾಜೀನಾಮೆ ಕೊಡ್ರಿ. ನಮ್ಮ ಹಿರಿಯರು ಹೇಳ್ಯಾರ 11 ಲಕ್ಷ ರೂಪಾಯಿ ನಾವು ನಿಮ್ಗೆ ಇಲೆಕ್ಷನ್ಗೆ ಡೊನೇಷನ್ ಕೊಡ್ತೀವಿ, ಆದ್ರೆ ನಿಮ್ಮ ಮುಂದೆ ನಿಂತು ಕಿಶಿ ಆರಿಸ್ಬರ್ತೀವಿ.
ಅಷ್ಟು ತಾಕತ್ ನಮ್ಗದ. ನೀವು ಡೂಪ್ಲಿಕೇಟ್ ವೋಟ್ ತೆಗೀರಿ, ನೀವು ಶಿವಾನಂದ ಪಾಟೀಲ್ಗೆ ಅನಿಸ್ತಿದ್ರೆ ಬಿಡ್ರಿ, ಬಿಜಾಪುರ್ನಾಗ ಯಾವ ಮುಸಲ್ಮಾನ್ರಿಗೆ ಹೇಳ್ತಾರೆ ಅವ್ರು ನಿಂದಿರ್ತಾರೆ, ತಾಕತ್ತಿದ್ರೆ ಬರ್ರಿ ಅದ್ರ ಕೊಡೋಣ. ಹಮೀದನ್ನಾಗೆ ನಿಂದಿರ್ಸ್ತೀವಿ ನಾವು, ಅವ್ರ ಮುಂದೆ ಅದು ಹಾರಿಸಿ ಬರ್ರಿ ನೋಡೋಣ. ತಾಕತ್ ಐತಿ ನಿಮ್ಮಲ್ಲಿ, ಮೊದಲು ರಾಜೀನಾಮಾ ಕೊಡ್ರಿ. ರಾಜೀನಾಮಾ ಕೊಡ್ಬೇಕು, ಹಿಂಗೆ ಬರಿಬೇಕಾ, ನಾಟಕ ಮಾಡ್ದಂಗೆ ಹಂಗೆ ಬರೀತಾರೆ, ಹಿಂಗೆ ಬರೀತಾರೆ. ಇವು ಏನು ಸ್ಟೈಲ್ ಮಾಮೂದ ಸ್ಟೈಲ್? ಗಂಡಸ್ತನ ಆದರೆ ಗಂಡಸ್ತನ ಪ್ರಕಾರ ಕೊಡ್ರಿ. ಅವ್ರು ಹಿಂಗೆ ಬರಿಬೇಕಾ, ಹಂಗೆ ಬರೀ ಒಂದೇ ಲೈನ್ ಬೇಕಾ, ಅವ್ರು ಲೆಟರ್ ಪ್ಯಾಡ್ ತಂದು ಕೊಡ್ತೀವಿ ನಿಮ್ಗೆ. ನಿಮ್ಮದು ಲೆಟರ್ ಪ್ಯಾಡ್ ತೋರಿ, ನೀವೇ ಹೋಗಿ ಕೊಟ್ಬಿಡ್ರಿ ನೋಡೋಣ. ಏನು ತಾಕತ್ತಿತ್ತಂದ್ರೆ ನಿಮ್ಗೆ ಭಯ ಅದ. ಡೂಪ್ಲಿಕೇಟ್ ಹೋಟ್ಲಿಂದ ಆರಿಸಿ ಬಂದವ್ರು ನೀವು, ನಿಮ್ಗೇನು ಅದು ಬೆಲೆ ಗೊತ್ತು? ಕತ್ತೆ ನಮ್ಮೆಲ್ಲ ಕಸ್ತೂರಿ ವಾಸ್ ಅಂದಂಗೆ ನೀವು ಅಂತ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. आज राजीनामा कोड्री। निम ताकत इतर राजीनामा कोड एज बसनगौड़ा को भी बोलते हैं, जैसा शिवानंद पाटिल साहब एक दम के साथ में राजीनामा दिए, तेरी ताकत अच्छी तो तू राजीनामा दे। एक लाइन तो लिख, दो लाइन तो लिख। पलटू राम है तू, पलटू राम है। एक पलटू राम वहाँ है, एक पलटू राम यहाँ है। ये पलटू राम सरकार छोड़ बेटे, तेरे पास ताकत अच्छी, तू राजीनामा दे को दिखा। बीजापुर के मुसलमान ने तुझे क्या ताकत है कहने का दिखाते, यहाँ के हिंदुआ भी तुझे ताकत दिखाते। यहाँ के हिंदू मुसलमान सब जना मिलजुल को रहने वाले लोग हैं, एक अच्छे बुरे में एक दूसरे के साथ देने वाले हैं। शिवानंद पाटिल साहब कैसा राजीनामा देनी, तेरे पास, तू तेरे माँ बाप को पैदा हुआ तो राजीनामा दे। देखो तेरे में दम अच्छा तो फर्स्ट राजीनामा दे। पाकिस्तान पाकिस्तान कहता है, तू राजीनामा नहीं दिया तो तू जाए यहाँ से पाकिस्तान को। बहुत बोलता है पाकिस्तान का नाम लेता है, नहीं पाकिस्तान का एजेंट है, एजेंट है, पाकिस्तान का फर्स्ट एजेंट ही नहीं है। बारे बार देव बात करे तो पाकिस्तान कहता है इन्हें पाकिस्तान एजेंट है, इन्हें राजीनामा नहीं दिया तो इन्हें पाकिस्तान जाना। इसके में दम रहा तो नहीं तो राजीनामा दे, ठहरना, दो में से करना ही। जो पाटिल वर्सेस पाटिल प्रूफ कदम लगेंगे मुसलमानों के साथ। पिछले दिनों एमबी पाटिल साहब ने प्रेस कॉन्फ्रेंस में बताया कि बीजापुर सिटी से उनके वालिद बीएम पाटिल साहब खड़े थे, फिर बाद में उन्होंने बख्शी को एमएलए बनाया, मुस्लिम सीट बराबर बख्शी साहब को बनाए, नहीं गलत क्या बोला उनके अब्बा उन्होंने टिकट दे बख्शी साहब को बनाए, उस्ताद साहब को बनाए, बागवान साहब बनाए, मुझे टिकट दिए। मैं भी 86,000 वोट ले को पढ़ू है, सच है। उन्होंने करे सच है, करे वाले बोलो तो करें कर को नहीं। बीजापुर का यूजीडी का काम भी पहले उन्हीं कर को दी। बीजापुर उनके करे सच उनके पीरियड में है, पाटिलों से प्रूफ करना पड़ रहा है। कहीं प्रूफ करने का करते करे करें। मेयर इनको बनाए, अब मेयर बनाए वाले उन्होंने, मेहनत करे वाले उन्होंने। इससे पहले नहीं भाई, इससे पहले 5 बार मेयर बनाए तो उन्नीस बने, एमपी पलसा बीच बने, दूसरे कौन बने? हमारे मुसलमानों को 2 जनों को भी लास्ट टाइम में भी मेयर बने, जब मुझे सज्जादा मुशरफ को मेयर उन्नीस बने, और हमारे बख्शी साहब को इद्रिस बख्शी उनके मिसेस को उन्नीस बने। अब फर्स्ट उन्हें राजीनामा दे उन्हें ने मप्पो घुट्टे तरह राजीनामा कोड़कर उन्हें उसके बाप को पैदा हो तो राजीनामा देना। इन्होंने शिवानंद पाटिल साहब भी लेटर देते हैं, उसका उनका खाली सही कर देते हैं, दोनों मिला जाग दे कहानी। उन्हें उसके साथ में देते हैं, उन्हें मंगा तो हमें चले काट देते हैं। उन्हें कहाँ से बोलते हैं वहां से वो किसे ठहराव करो कहते हैं, उसे ठहरा करते हैं। शिवानंद पाटिल साहब ठहरे तू न ठहरन दे, कौन ठहरते कि नहीं, उसे राजीनामा दो करना पहला। अभी बात आती है सर, ऑटो मतक क्षेत्र में तो एक मतक क्षेत्र जो है मुस्लिम को दिया जाता है, फिर अगर यही से वो ठहरेंगे तो फिर मुस्लिम को कहाँ पर सीट देंगे? देखो वो मत क्षेत्र ठहरने का जनरल इलेक्शन में जो आता है वो होता है, ये जो चैलेंजिंग है, ये चैलेंजिंग है। तो हमारा मत क्षेत्र का हमें कौन छोड़ने वाले तो नहीं है, ये मत क्षेत्र की बात अभी नहीं है, अभी चैलेंजिंग की बात है। तो उन्होंने आको बीजापुर में ठहरते हूँ या बागेवाड़ी में ठहरते हूँ, ऐसा कि अभी नहीं डिक्लेयर करें। ये हवा चढ़ाने की जो काम कर रहे हैं, ये फितनेबाजी की काम है, ऐसा कुछ भी नहीं है। हमारा मत क्षेत्र हमनाच रहेगा, उनका मत क्षेत्र उनको रहेगा, मगर ये चैलेंज है, उन्हें राजीनामा दे चली। और बसव जयंती के दिन जो बीजापुर के शासक बसवनगौड़ा यत्नाल भागेवाड़ी मतक्षेत्र के अंदर जो बसवन्ना का जो गाँव है तो जन्मस्थान, वहाँ उनको क्या है पाकिस्तान बोल के, इन्हें पाकिस्तान एजेंट है। बसनगौड़ा बोल रू नहीं है, पाकिस्तान एजेंट है, उन्हें पाकिस्तान का नाम लेता है, मुसलमाना का नाम लेता है, उन्हें फुगुट की राजकीय कर रहा है। यहाँ राजकीय है, अभी 3 बरस है इलेक्शन, उन्हें राजीनामा दिया तो होता है, उसके पास दम रहा तो राजीनामा दो करना।
ये अमायक हिंदू मुसलमान को लड़ाने के बंद करो करना। उसका क्या नहीं, ट्रेन चलाए वाला होने, झंडा चढ़ाए वाला होने, ऐसे झूठे कामा करने वाला होने, उसका उन्हें राजकीय के वास्ते कर रहे जी, उसके बात में सुनते क्या, उन्हें से एजेंट है उसका पाकिस्तान नहीं, का। अभी तुम्हारा सवाल जो है, अगर उन्हें वाकई में बसवेश्वर महाराज को मानता है तो बसवेश्वर महाराज का जन्म स्थान भाग्यवाड़ी को पाकिस्तान बोलता है, बोले तो उन्हें इसका मानसिकता क्या है कहने का, उन्हें पाकिस्तान में पैदावार साला है। क्योंकि बात जो जगत गुरु बसवेश्वर महाराज के बारे में आज जो है कांग्रेस सरकार संविधान इसमें जो है विधानसभा में उनका ये कर को करे, आज उन्हें वो इस तरह को पाकिस्तान कर को बोलता, पाकिस्तान कर को बोलने का मतलब क्या है इसका, और इसे 100 मोटो केस डाल के पाकिस्तान के एजेंट है, तो क्यों सिद्धरामैया उन पर कार्रवाई नहीं कर रहे? लेते हैं कार्रवाई। adjustment देखो नहीं एक एमएलए रहने के बाद नहीं एडजस्टमेंट नहीं रहता, जवाब भी नहीं देते उनको। नहीं ऐसा पाकिस्तान नहीं एजेंट था, बार-बार उन्हें सिद्धरामैया फालतू है को कहने का मालूम है, फालतू को इतने बड़ा आदमी जवाब देने की जरूरत नहीं है। बीजेपी का एमएलए एससी के ऊपर जो सवाल उठाता है तो फौरन से अरेस्ट किया जाता है, ये शासक मुसलमानों पर उनकी बर्बादी पर बोलता है, तो क्यों कार्रवाई नहीं होती? नहीं उसके ऊपर तो कार्रवाई लोग कह रहे हैं कि कहीं ना कहीं कार्रवाई कांग्रेस सरकार से नहीं एडजस्टमेंट है, एडजस्टमेंट बड़वाई नहीं, नेता उसके साथ में है, एडजस्टमेंट नहीं, उन्हें पाकिस्तान का तो इसलिए एजेंट उसको है, कार्रवाई नहीं होती। उसके साथ एडजस्टमेंट कैसा होती है, एडजस्टमेंट अगर होती तो उसे अभी एक एमएलए नहीं, एक एमएलए के ऊपर एक्शन लेना हो तो उसे कानून के दायरे में लेना पड़ता है। जुड़े रहिएगा आपके अपने चैनल बीजापुर समय के साथ।